ಎಲ್ಲರಿಗೂ ನಮಸ್ಕಾರ. ದೀಪಿಕಾ ಮಾಸ್ಟರ್ ಕನ್ನಡ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ಮನೆಯಲ್ಲಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಹುಚ್ಚೆಳ್ಳು ಅಥವಾ ಗುರೆಳ್ಳು ಚಟ್ನಿನ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ. ಫಸ್ಟ್ ನಾನಿಲ್ಲಿ 1 ಕಪ್ಪಷ್ಟು ಹುಚ್ಚೆಳ್ಳನ್ನ ತೊಗೊಂಡಿದ್ದೀನಿ. ಅದನ್ನು ಲೋ ಫ್ಲೇಮ್ಗೆ ಈ ಥರ ಫ್ರೈ ಮಾಡ್ಕೋಬೇಕು. ಉರಿ ದಪ್ಪ ಇಡಕ್ಕೆ ಹೋಗಬೇಡಿ, ಸಣ್ಣನೇ ಇರಲಿ, ಏನಕ್ಕಂದರೆ ಬೇಗ ಸೀದೋಗ್ಬಿಡುತ್ತೆ. ಇದು ಚಟಪಟ ಅಂತ ಬರೋವರೆಗೂ ಹುರಿಬೇಕು. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನನ್ನ ಚಾನಲ್ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಿಮ್ಮದೇನಾದರೂ ಒಪಿನಿಯನ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ಸೊ ಒಂದು ಸತಿ ಈ ಥರ ನೀವೇನಾದರೂ ಚಟ್ನಿ ಪುಡಿ ಮಾಡ್ಕೊಂಬಂದರೆ ಈಸಿಯಾಗಿ ಪಲ್ಯಕ್ಕೆ ಮತ್ತಂದರೆ ಸಾಂಬಾರಿಗೆ ಈಸಿಯಾಗಿ ನಾವು ಯೂಸ್ ಮಾಡ್ಕೋಬೋದು. ಇದು ಏರ್ಟೈಟ್ ಬಾಕ್ಸಲ್ಲಿ ಮಾಡಿಟ್ಟರೆ 1 ತಿಂಗಳು 2 ತಿಂಗಳಾದರೂ ಏನೂ ಆಗೋಲ್ಲ. ಸೊ ತುಂಬ ರುಚಿಕರ ಮತ್ತು ತುಂಬ ಹೆಲ್ದಿ. ಹಳ್ಳಿ ಸ್ಟೈಲ್ ಮುಂಚೆ ಎಲ್ಲ ತುಂಬ ಮಾಡ್ತಿದ್ರು, ಇವಾಗೆಲ್ಲ ಕಮ್ಮಿ ಆಗಿದೆ. ಒಂದು ಸತಿ ನಾನು ಮಾಡಿರೋ ಥರ ಟ್ರೈ ಮಾಡಿ ನೋಡಿ. ಹೋಪ್ಸು ನಿಮಗೆ ಇಷ್ಟ ಆಗುತ್ತಂತ ನಾನು ಅನ್ಕೋತೀನಿ. ತುಂಬಾ ಈಸಿ, ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ, ಒಂದು 5 ನಿಮಿಷಲೆಲ್ಲ ಆಗಿಬಿಡುತ್ತೆ. ಸೊ ಮನೇಲಿ ನಾನು ಎಲ್ಲ ಪಲ್ಯಕ್ಕೂ ಇದನ್ನು ಯೂಸ್ ಮಾಡ್ತೀನಿ. ಆವಾಗವಾಗ ತುಂಬ ಇಷ್ಟಪಡ್ತಾರೆ. ನೋಡಿ ಈ ಥರ ಇವಾಗ ಬಿಸಿಯಾಗಿ ಕಾದಿದೆ. ಇವಾಗ ನೋಡಿ ಚಟಪಟ ಅಂತ ಈ ಥರ ಫ್ರೈ ಆಗ್ತಿದೆ ನೋಡಿ. ಚಟಪಟ ಅನ್ಬೇಕು. ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬಿಡಿ, ಬಿಸಿ ಮಾಡೋಕ್ಕೆ ಹೋಗ್ಬಿಡಿ, ಸೀದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಮಾಡಿ. ನೋಡಿ ಇವಾಗ ಕರೆಕ್ಟಾಗಿ ಎಲ್ಲ ಫ್ರೈ ಆಗಿದೆ. ನೆಕ್ಸ್ಟ್ ನಾನು ಇವಾಗ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋತಿದ್ದೀನಿ. ಇದನ್ನು ಮಾಡೋಕ್ಕೆ ಜಾಸ್ತಿ ಏನು ನಮಗೆ ಇಂಗ್ರೀಡಿಯೆಂಟ್ ಏನು ಬೇಕಾಗಿಲ್ಲ. ಮನೆಯಲ್ಲೇ ಇರೋ ಸಾಮಗ್ರಿ ಬಳಸಿ ನಾವು ಈಸಿಯಾಗಿ ಮಾಡ್ಕೋಬೋದು. ಆವಾಗವಾಗ ನಮ್ಮ ಮನೆಯಲ್ಲಿ ತಿಂಗಳಿಗೆ ಒಂದು ಸತಿ ಇಲ್ಲ 2 ತಿಂಗಳಿಗೆ ಒಂದು ಸತಿ ಈ ಥರ ಮಾಡ್ಕೋತೀವಿ. ಮನೆಯಲ್ಲೂ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ನೋಡಿ ಇವಾಗ ನಾನು ಇದನ್ನು ಒಂದು ಸತಿ ಮಿಕ್ಸಿಗೆ ಹಾಕ್ತೀನಿ. ಗರಿಯಾಗಿ ರುಬ್ಕೋಬೇಕು ಸ್ಟಾರ್ಟಿಂಗ್ ಫಸ್ಟ್ ಟೈಮು. ನೋಡಿ ಇವಾಗ ಗರಿಯಾಗಿ ರುಬ್ಬಿದೆ ಅಲ್ಲ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ ಇದಕ್ಕೆ ಒಂದು 10ರಿಂದ 12 ಬೆಳ್ಳುಳ್ಳಿ ಪೀಸ್ನ ಹಾಕ್ತಿದ್ದೀನಿ, ಸಿಪ್ಪೆ ಸುಲ್ಕೊಂಡು. ನೆಕ್ಸ್ಟ್ ನಾನು ಇದಕ್ಕೆ ಒಂದು 10ರಿಂದ 15 ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ನೀವು ಬೇಕಾದರೆ ಕರಿಬೇವು ಸೊಪ್ಪನ್ನ ಡ್ರೈ ರೋಸ್ಟ್ ಮಾಡ್ಬೋದು, ಇಲ್ಲ ಅಂತಂದರೆ ಇಲ್ಲ, ಅದು ಆಪ್ಷನಲ್ಲು. ನೆಕ್ಸ್ಟ್ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಹಾಕೋತೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ತಿದ್ದೀನಿ. ಸೊ ಅದನ್ನು ಆಪ್ಷನಲ್ಲು. ಸೊ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಡೈಜೆಸ್ಟಿವ್ ಸಿಸ್ಟಮ್ಗೆಲ್ಲ. ಸೊ ಹಂಗಾಗ್ಬಿಟ್ಟು ಹಾಕಿದ್ದೀನಿ. ಆ್ಯಂಡ್ ದೆನ್ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮತ್ತೆ ಇದನ್ನು ಇನ್ನೊಂದು ಸತಿ ಗ್ರೈಂಡ್ ಮಾಡ್ತೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಇನ್ನೊಂದು ಸತಿ ಗ್ರೈಂಡ್ ಮಾಡಿ. ನೋಡಿ ನೆಕ್ಸ್ಟ್ ಆಯಿತು, 2ನೇ ಸತಿ ನಾನು ಇವಾಗ ಗ್ರೈಂಡ್ ಮಾಡಿದ್ದೀನಿ. ಇವಾಗ ನೋಡಿ ಎಲ್ಲೆಲ್ಲಿ ಗಟ್ಟಿಯಾಗಿದೆ ಅಲ್ಲ ಅದನ್ನೆಲ್ಲ ಈ ಥರ ಬಿಡಿಸ್ಕೋಬೇಕು, ಗಂಟೆಲ್ಲ. ನೋಡಿ ಚೆನ್ನಾಗಿ ಬಿಡಿಸ್ಕೊಳ್ಳಿ ಈ ಥರ, ಓಕೆನಾ. ನೆಕ್ಸ್ಟ್ ನಾನು ಇನ್ನೊಂದು ಸತಿ ಇದನ್ನು ಮತ್ತೆ ಗ್ರೈಂಡ್ ಮಾಡ್ತೀನಿ. 3 ಟೈಮ್ಸ್ ಮಾಡ್ತಿದ್ದೀನಿ. ನೋಡಿ ಕಂಪ್ಲೀಟಾಗಿ ರೆಡಿಯಾಗಿದೆ. ಇದು ತುಂಬ ಬಿಸಿ ಇರುತ್ತೆ. ನೀವು ಇದನ್ನು ತಣ್ಣಗಾಗಿ ಆರೋಕ್ಕೆ ಬಿಡಬೇಕು. ನಾನಿವಾಗ ಇದನ್ನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೋತಿದ್ದೀನಿ. ಸೊ ಇದು ಆರಕ್ಕೆ ಬಿಡಬೇಕು, ಏನಕ್ಕಂದರೆ ತುಂಬ ಬಿಸಿ ಇರುತ್ತೆ. ನಾವು ಮಿಕ್ಸಿಗೆ ಹಾಕಿದ್ಮೇಲೆ ಇವನ್ ಮಿಕ್ಸಿ ಜಾರ್ ಸಹ ಬಿಸಿಯಾಗಿರುತ್ತೆ. ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ ಮಿಕ್ಸಿಗೆ ಹಾಕಬೇಕಾದ್ರೆ. ಸೊ ಕಂಪ್ಲೀಟಾಗಿ ನಮ್ಮ ಚಟ್ನಿ ಪುಡಿ ರೆಡಿಯಾಗಿದೆ. ಈ ಥರ ಏನಾದರೂ ಗಟ್ಟಿ ಇದ್ದರೆ ಕೈಯಿಂದನೇ ಬಿಡಿಸ್ಕೊಂಬಿಡಿ, ಸ್ಪೂನಿಂದ ಇಲ್ಲಾಂದರೆ ಕೈಯಿಂದ. ಹೋಪ್ಸೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇನ್ನೂ ನಾನು ಯಾರೆಲ್ಲ ಹಳೆ ರೆಸಿಪಿ ಎಲ್ಲ ನೋಡಿಲ್ಲ ಅಂತಂದರೆ ಇಲ್ಲಿ ಮೇಲ್ಗಡೆ ನಾನು ಹಾಕಿರ್ತೀನಿ, ಹೋಗಿ ಒಂದು ಸತಿ ಚೆಕ್ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಕೆಳಗಡೆ ಕೂಡ ನನ್ನ ಎಲ್ಲ ವೀಡಿಯೋಸ್ ಇದೆ. ಆ ರೆಸಿಪಿ ಕೂಡ ನಿಮಗೆ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ಹೋಗಿ ಒಂದು ಸತಿ ಚೆಕ್ ಮಾಡಿ ನೋಡಿ. ಆ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗ್ಬೋದು. ಮುಂದಿನ ರೆಸಿಪಿ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.